ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಲೈನ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಇವಾಗೆಲ್ಲ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಕ್ಕಳಿಗೆ ಯೂಸ್ ಆಗುವಂತ ಕೆಲವೊಂದು ಐಟಮ್ಸ್ಗಳು, ಬ್ಯಾಗ್ ಆಗ್ಬೋದು, ಲಂಚ್ ಬ್ಯಾಗು, ಪೆನ್ಸಿಲ್ಲು ಅಥವಾ ಎರೇಸರ್, ಈ ತರ ಮತ್ತೆ ಲೇಬಲ್ ಆಗ್ಬೋದು, ಕಸ್ಟಮೈಸ್ಡ್ ಲೇಬಲ್, ಬೈಂಡಿಂಗು, ಈ ತರ ಸುಮಾರು ಪ್ರಾಡಕ್ಟ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ತುಂಬಾನೇ ಚೆನ್ನಾಗಿದೆ. ಎಲ್ಲಾ ಪ್ರಾಡಕ್ಟ್ ಕೂಡ ನಾನು ಮೀಶೋನಲ್ಲಿ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ತರಿಸ್ಕೊಂಡಿರೋಂಥದ್ದು. ಸೊ ಒಂದೊಂದಾಗೆ ಹೇಗಿದೆ ಅಂತ ಎಲ್ಲದನ್ನು ಕೂಡ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಹಾಗೆ ಇನ್ನೊಂದು, ಎಲ್ಲಾ ಪ್ರಾಡಕ್ಟ್ ಕೂಡ ನಾನು ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ನೀವು ಜಸ್ಟ್ ಟಚ್ ಮಾಡಿದ್ರೆ ಲಿಂಕ್ ಓಪನ್ ಆಗುತ್ತೆ. ನೀವು ಮೀಶೋದಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಮಕ್ಕಳು ಪೆನ್ಸಿಲ್ ಶಾಪ್ ಮಾಡಿ ಎಲ್ಲಾ ಕಡೆ ಕಸ ಮಾಡ್ತಾರ. ನಮ್ಮನೇಲೂ ಸೇಮ್ ಪ್ರಾಬ್ಲಮ್ ಅಂತೂ ಸ್ಟಾರ್ಟ್ ಆಯ್ತು. ಮಕ್ಕಳು ಶಾರ್ಪ್ನರ್ ಮಾಡಿ ಸ್ಕೂಲಲ್ಲೂ ಗಲೀಜ್ ಮಾಡ್ತಾರೆ, ಮಕ್ಕಳು ಮನೆಯಲ್ಲೂ ಗಲೀಜ್ ಮಾಡ್ತಾರೆ. ಬಟ್ ಇದೊಂದು ಶಾರ್ಪ್ನರ್ ಇತ್ತು ಅಂತಂದ್ರೆ ಒಂದು ದೊಡ್ಡ ಪ್ರಾಬ್ಲಮ್ಗೆ ಬೆಸ್ಟ್ ಸೊಲ್ಯೂಷನ್ ಇದು. ಯೂನಿಕ್ ಆಗಿ ಮಾಡಿದ್ದಾರೆ. ಈ ಶಾರ್ಪ್ನರ್ ಜೊತೆಗೆ ವೇಸ್ಟ್ ಕಲೆಕ್ಟ್ ಆಗೋ ಬಾಕ್ಸ್ ಕೂಡ ಇದೆ. ಹಾಗಾಗಿ ಕಸ ಕೆಳಗಡೆ ಬೀಳಲ್ಲ, ಬಾಕ್ಸ್ ಒಳಗಡೆ ಕಲೆಕ್ಟ್ ಆಗುತ್ತೆ. ಆಮೇಲೆ ನಾವು ಡಸ್ಟ್ಬಿನ್ ಗೆ ಹೊರಗಡೆ ಹಾಕಿದ್ರೆ ಆಯ್ತು. ಮಕ್ಕಳು ಸ್ಕೂಲಲ್ಲಿ ಪೆನ್ಸಿಲ್ ಶಾರ್ಪ್ನರ್ ಮಾಡಿ ಪದೇ ಪದೇ ಡಸ್ಟ್ಬಿನ್ ಹೋಗಿ ಎದ್ದೇಳ್ತಿರ್ತಾರೆ. ಅದ್ರ ಬದಲಿಗೆ ಇದೊಂದು ಇತ್ತು ಅಂತಂದ್ರೆ ನೀಟಾಗಿ ಒಂದೇ ಕಡೆ ಕಲೆಕ್ಟ್ ಆಗುತ್ತೆ. ಇದರಲ್ಲಿ ಕ್ಯೂಟ್ ಕಾರ್ಟೂನ್ ಡಿಸೈನ್ ಇರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ಯೂಸ್ ಮಾಡ್ತಾರೆ, ಮತ್ತೆ ಕಳಿಯೋದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಚಿಕ್ಕವರಿಂದ ಹಿಡಿದು ಎಲ್ಲಾ ಮಕ್ಕಳಿಗೆ ಯೂಸ್ ಆಗುವಂತ ಯೂಸ್ಫುಲ್ ಪ್ರಾಡಕ್ಟ್ ಇದು. ಜಸ್ಟ್ ಈ ಶಾರ್ಪ್ನರ್ ಮಕ್ಕಳಿಗೆ ಒಂದು ನೀಟ್ನೆಸ್, ಡಿಸಿಪ್ಲಿನ್ ಅಭ್ಯಾಸ ಮಾಡಿಸೋದಕ್ಕೆ ನಮಗೆ ಈ ಪ್ರಾಡಕ್ಟ್ ಹೆಲ್ಪ್ ಆಗುತ್ತೆ. ತುಂಬಾ ಚೆನ್ನಾಗಿ ಶಾರ್ಪ್ನರ್ ಆಗುತ್ತೆ. ಮತ್ತೆ 2 ಸೈಜ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಲೋಸಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಪ್ಯಾಕ್ ಆಫ್ 4 ಬರುತ್ತೆ. ಈ ತರನು ಒಂದು ಕಸ್ಟಮೈಸ್ ಮಾಡಿಸಬಹುದು ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ನಿಮ್ಮ ಮಕ್ಕಳು ಹೆಸರಿನ ಜೊತೆ ಫೋಟೋ ಇರುವಂತ ಕಸ್ಟಮೈಸ್ಡ್ ಲೇಬಲ್ಸ್ ಎಲ್ಲಾ ಸ್ಕೂಲ್ ಮಕ್ಕಳಿಗೂ ತುಂಬಾ ಉಪಯುಕ್ತ ಅಂತ. ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ, ಸ್ಕೂಲಲ್ಲಿ ಪದೇ ಪದೇ ಬುಕ್ಸ್, ಎಕ್ಸರ್ಸೈಸ್ ಕಳ್ಕೊಳ್ತಾ ಇರ್ತಾರೆ. ಬಟ್ ಈ ತರ ಒಂದು ಫೋಟೋ ಇತ್ತು ಅಂತಂದ್ರೆ ಕಳ್ಕೊಳ್ಳೋಕೆ ಚಾನ್ಸ್ ಇಲ್ಲ. ನಾನು ಹೇಗೆ ಬರುತ್ತೋ ಅಂತ ನಾನು ದೊಡ್ಡ ಮಗನ ಮಾತ್ರ ಬುಕ್ ಮಾಡಿದ್ದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ಫೋಟೋ ಇದೆಯೋ ಅಷ್ಟು ದಪ್ಪ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಹಾಗಾಗಿ ನಾನು ಚಿಕ್ಕ ಮಗಂದು ಕೂಡ ಬುಕ್ ಮಾಡ್ಕೊಂಡೆ. ಈ ತರ ಏನಾದ್ರು ಲೇಬಲ್ ನಿಮ್ಮ ಮಕ್ಕಳು ಕೊಟ್ರೆ ನಿಮ್ಮ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಮತ್ತೆ ಅವ್ರ ಖುಷಿ ನೋಡೋದು ನಮಗೆ ಪೇರೆಂಟ್ಸ್ ಆಗಿ ನಮಗೂ ಖುಷಿ ಅಲ್ವಾ. ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಹೇಗೆ ಇದನ್ನ ಆರ್ಡರ್ ಮಾಡ್ಕೊಳ್ಳೋದು ಅಂದ್ರೆ, ನಾನು ಕಳಿಸಿರುವಂತ ಲಿಂಕ್ ಅಲ್ಲಿ ಆರ್ಡರ್ ಮಾಡಬೇಕು. ನಂತರ ಅಲ್ಲೇ ಒಂದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತಾರೆ. ಅವರಿಗೆ ನೀವು ಆರ್ಡರ್ ಮಾಡಿರುವಂತ ಸ್ಕ್ರೀನ್ ಶಾಟ್ ನ ಕಳಿಸಿ, ನಂತರ ಮಗುವಿನ ಫೋಟೋ, ನೇಮು, ಕ್ಲಾಸು ಮತ್ತೆ ಸ್ಕೂಲ್ ನೇಮು, ಮತ್ತೆ ನಿಮ್ಗೆ ಯಾವ್ದಾವ್ದು ಇನ್ಫಾರ್ಮೇಶನ್ ಬೇಕೋ ಅದನ್ನ ಕಳಿಸಿದ್ರೆ ಬೇಗ ಕಳಿಸ್ತಾರೆ. ನಾರ್ಮಲ್ ಲೇಬಲ್ ಗಿನ್ನ ಈ ತರ ಲೇಬಲ್ ಹಾಕಿದ್ರೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುವಂತ ಕಂಟೈನರ್ಸ್ ಇದು. ಸ್ಕೂಲ್ ಮಕ್ಕಳು ಟಿಫನ್ ಗೆ ಅಥವಾ ಆಫೀಸ್ ಲಂಚ್ ಗೆ, ಮಕ್ಕಳು ಲಂಚ್ ಎಲ್ಲ ಹಾಕೋದಕ್ಕೆ ಪ್ಲಾಸ್ಟಿಕ್ ಬಾಕ್ಸ್ ಗಳನ್ನ ಬಳಸೋದು ಅಷ್ಟು ಒಳ್ಳೇದಲ್ಲ. ಬಟ್ ಈ ತರ ಸ್ಟೈನ್ಲೆಸ್ ಸ್ಟೀಲ್ ಬಳಸೋದು ತುಂಬಾನೇ ಒಳ್ಳೇದು. ಸ್ಟೀಲ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಈ ಒಂದು ಲಿಡ್ ತುಂಬಾನೇ ಟೈಟ್ ಗಟ್ಟಿ ಆಗಿರೋದ್ರಿಂದ ನಾವ್ ಏನೇ ಫುಡ್ ಹಾಕಿದ್ರು ಫ್ರೆಶ್ ಆಗಿರುತ್ತೆ. ಮತ್ತೆ ಮಕ್ಕಳಿಗೆ ಸ್ನಾಕ್ಸ್, ಹಣ್ಣು, ಡ್ರೈ ಫ್ರೂಟ್ಸ್ ಅಥವಾ ಬೇರೆ ಬೇರೆ ಅನ್ನ ಅಥವಾ ಸಾಂಬಾರ್ ಸಪರೇಟ್ ಎಲ್ಲ ಹಾಕೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಕ್ಲೀನ್ ಮಾಡೋಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಪ್ರೈಸ್ ಕೂಡ ತುಂಬಾ ರೀಸನಬಲ್ ಪ್ರೈಸ್ ನಲ್ಲಿ ಸಿಗ್ತಾ ಇದೆ. 4ಕ್ಕೆ 320 ಅಂದ್ರೆ 1ಕ್ಕೆ 80 ರೂಪಾಯಿ ಬೀಳುತ್ತೆ ಅಷ್ಟೇ. ಲಿಡ್ ಆಗಿರೋದ್ರಿಂದ ಮಕ್ಕಳು ಏನಾದ್ರು ಸಾಂಬಾರ್ ಏನಾದ್ರು ಚೆಲ್ಕೊಂಡ್ ಬರ್ತಾರೆ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಈ ತರ ಆಫರ್ ಗಳಲ್ಲಿ ಇಷ್ಟು ಕಡಿಮೆ ಸಿಕ್ಕರೆ ಖಂಡಿತ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬಾ ನೀವು ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀರಾ, ಲಂಚ್ ಬ್ಯಾಗ್ ಅಲ್ಲಿ ಬಾಕ್ಸ್ ಏನಾದ್ರು ತಗೊಂಡ್ ಹೋದಾಗೆಲ್ಲ ಲೀಕೇಜ್ ಆಗಿ ಪ್ರಾಬ್ಲಮ್ ಆಗ್ತಿದ್ರೆ ದಿ ಬೆಸ್ಟ್ ಬಾಕ್ಸ್ ಅಂತ ಹೇಳ್ತೀನಿ. ಆಫೀಸ್, ಸ್ಕೂಲು, ಟ್ರಾವೆಲ್ ಎಲ್ಲಾ ಕಡೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತ ಲಂಚ್ ಬಾಕ್ಸ್ ಸೆಟ್ ಇದು. ಈ ಬಾಕ್ಸ್ ಬಂದು 1000 ml ಇದೆ. ಸ್ಟೈನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸ್ ಇದು. ಇದರಲ್ಲಿ ಅನ್ನ, ಚಪಾತಿ ಎಲ್ಲಾದ್ರು ತಗೊಂಡ್ ಹೋಗೋಕೆ ತುಂಬಾ ಚೆನ್ನಾಗಿದೆ. ಹಾಗೆ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಇದ್ರ ಜೊತೆ 200 ml ಇರುವಂತ ಒಂದು ಚಿಕ್ಕ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಮೊಸರು, ಚಟ್ನಿ, ಸಾಂಬಾರ್ ಈ ತರ ಸೈಡ್ ಡಿಶ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇದು ಯಾವುದೇ ಲೀಕ್ ಆಗೋದಿಲ್ಲ, ಯಾಕೆಂದ್ರೆ ಲೀಕ್ ಪ್ರೂಫ್ ಡಿಸೈನ್ ಆಗಿರೋದ್ರಿಂದ ಚೆಲ್ಲುತ್ತೆ ಅನ್ನೋ ಭಯನೇ ಇಲ್ಲ. ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಮಾತಾಡಂಗೇ ಇಲ್ಲ. ನೀವು ಡೈಲಿ ಯೂಸ್ಗೆ ಲಂಚ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ರೆ ಇದು ಬೆಸ್ಟ್ ಅಂತ ಹೇಳಿ. ಸಂಡೇ ಆಫರ್ ನಡೀತಾ ಇದೆ, ಖಂಡಿತ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮಕ್ಕಳು ಬ್ಯಾಗ್ ಬೇಗ ಹರಿದೋಗ್ತಾ ಇದೆಯಾ? ಹಾಗಿದ್ರೆ ಇವತ್ತಿನ ವಿಡಿಯೋ ಮಿಸ್ ಮಾಡಬೇಡಿ. 548 ರೂಪಾಯಿ ಕೊಟ್ಟು ನಾನು ಇದನ್ನ ಫ್ಲಿಪ್ಕಾರ್ಟ್ ನಲ್ಲಿ ಹೋದ ವರ್ಷ ತಗೊಂಡಿದ್ದು. 100ಕ್ಕೆ 100% ರೆಕಮೆಂಡ್ ಮಾಡ್ತೀನಿ. ಯಾಕೆಂದ್ರೆ 1 ಇಯರ್ ಆದ್ರೂ ಬ್ಯಾಗ್ ಒಳ್ಳೆ ಹೊಸ ತರ ಇದೆ. ಸೊ ಇನ್ನ ಸ್ಕೂಲ್ ಎಲ್ಲ ಓಪನ್ ಆಯ್ತು, ವಾಶ್ ಮಾಡೋಣ ಅಂತ ತಗೊಂಡಿದ್ದೆ. ಸೊ ಯಾಕೆ ಇದ್ರ ಬಗ್ಗೆ ಹೇಳ್ಬಾರ್ದು ಅಂತ ಅನಿಸ್ತು, ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ. ಏನಂದ್ರೆ ನನ್ನ ಹಸ್ಬೆಂಡ್ ಯಾವಾಗಲೂ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಇಲ್ಲ. ನಾನು ಸ್ವಲ್ಪ ಕಡಿಮೆ ಪ್ರೈಸ್ ಅಂತ ನೋಡ್ತೀನಿ, ಬಟ್ ಅವ್ರ ಚಾಯ್ಸ್ ಯಾವಾಗಲೂ ಬೆಸ್ಟ್ ಆಗಿರುತ್ತೆ. ಸೊ ಅವರೇ 2 ಬ್ಯಾಗ್ ನ ಸೆಲೆಕ್ಟ್ ಮಾಡಿದ್ದು. ಮತ್ತೆ ಲಂಚ್ ಬ್ಯಾಗ್ ಕಿಟ್ ಸೆಟ್ ಅವರೇ ಸೆಲೆಕ್ಟ್ ಮಾಡಿದ್ರು. ಅದು ಅಷ್ಟು ತುಂಬಾ ಚೆನ್ನಾಗಿದೆ. 1 ಇಯರ್ ಆದ್ರೂ ಹೊಸ ಬ್ಯಾಗ್, ಹೊಸ ಲಂಚ್ ಬ್ಯಾಗ್ ತರ ಇದೆ. ಸೊ ಅದು ಕೂಡ ನಾನು ಆಲ್ಮೋಸ್ಟ್ ಶೇರ್ ಮಾಡ್ಕೊಂಡಿದ್ದೀನಿ. ಮುಂಚೆ ಹೆಂಗಿದ್ರೆ 5-6 ತಿಂಗಳಿಗೆಲ್ಲ ಬ್ಯಾಗ್ ಹರಿದೋಗ್ತಿತ್ತು. ಹೊಸ ಬ್ಯಾಗ್ ಕೊಡ್ಸಿ ಬೇಜಾರಾಗ್ಬಿಟ್ಟಿತ್ತು. ಆದ್ರೆ ಈ ಬ್ಯಾಗ್ ಕ್ವಾಲಿಟಿ ವಿಚಾರದಲ್ಲಿ ಸೂಪರ್ ಆಗಿದೆ. ಸ್ಟ್ರಾಂಗ್ ಮೆಟೀರಿಯಲ್, ಮತ್ತೆ ಜಿಪ್ ಗಳೆಲ್ಲ ಚೆನ್ನಾಗಿದೆ. ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. 6 ಜಿಪ್ ಕೊಟ್ಟಿದ್ದಾರೆ. 7-8 ಕಂಪಾರ್ಟ್ಮೆಂಟ್ ಇದೆ. ಅಂದ್ರೆ ಬುಕ್ಸ್, ನೋಟ್ ಬುಕ್ಸ್, ಪೆನ್, ಪೆನ್ಸಿಲ್ ಎಲ್ಲ ಸಪರೇಟ್ ಇಟ್ಕೊಳ್ಳೋಕೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬಹುದು. ಸುಮಾರು 12 ಕಲರ್ಸ್ ಆಪ್ಷನ್ಸ್ ಕೂಡ ಇದೆ. ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ಸ್ ನ ಚೂಸ್ ಮಾಡ್ಕೋಬಹುದು. ಇಷ್ಟು ಕಡಿಮೆ ಪ್ರೈಸ್ ಗೆ ಇಷ್ಟು ಕ್ವಾಲಿಟಿ ನಿಜ ನಂಬೋದಕ್ಕೆ ಆಗಲ್ಲ, ಅಷ್ಟು ಸಖತ್ತಾಗಿದೆ. ಮಕ್ಕಳು ಬ್ಯಾಗ್ ಫಸ್ಟ್ ಹರಿದೋಗೋದೇ ಕೆಳಭಾಗದಲ್ಲಿ. ಬಟ್ ಇದ್ರಲ್ಲಿ ಏನಂದ್ರೆ ಎಕ್ಸ್ಟ್ರಾ ಕ್ಲಾತ್ ಪ್ರೊಟೆಕ್ಷನ್ ಕೊಟ್ಟಿರೋದ್ರಿಂದ ಬ್ಯಾಗ್ ನ ನೆಲಕ್ಕಿಟ್ರು ಕೂಡ ತಳಭಾಗ ಬೇಗ ಹರಿದೋಗೋದಿಲ್ಲ. ಮತ್ತೆ ಬುಕ್ಸ್ ಗಳನ್ನ ಬ್ಯಾಗ್ ಒಳಗಡೆ ಇಟ್ಟಾಗ ಕಾರ್ನರ್ ಎಲ್ಲ ಒಂಥರ ಮುರಿದೋಗೋದು ಈ ತರ ಎಲ್ಲ ಆಗುತ್ತೆ. ಮತ್ತೆ ಬ್ಯಾಗ್ ಕೂಡ ಶೇಪ್ ಆಗುತ್ತೆ. ಬಟ್ ಈ ತರ ಒಂದು ಪ್ರೊಟೆಕ್ಷನ್ ಕೊಟ್ಟಿರೋದ್ರಿಂದ ಬ್ಯಾಗ್ ಕೂಡ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ. 1 ವರ್ಷ ಯೂಸ್ ಮಾಡಿದ್ರು ಹೊಸ ತರ ಇದೆ. ನಿಮ್ಮ ಮಕ್ಕಳಿಗೆ ಏನಾದ್ರು ಸ್ಟ್ರಾಂಗ್, ಸ್ಪೇಷಿಯಸ್, ಡ್ಯೂರಬಲ್ ಮತ್ತೆ ಬಜೆಟ್ ಫ್ರೆಂಡ್ಲಿ ಸ್ಕೂಲ್ ಬ್ಯಾಗ್ ಬೇಕಿದೆ, ಖಂಡಿತ ಇದನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ನಾನೇ ಗ್ಯಾರಂಟಿ. ನಿಮ್ಮ ಮಕ್ಕಳು ಓದೋದ್ರ ಜೊತೆ ಕ್ರಿಯೇಟಿವಿಟಿ ಕಲಿಬೇಕಾ? ಹಾಗಿದ್ರೆ ಅವ್ರಿಗೆ ಗಿಫ್ಟ್ ಆಗಿ ಈ ಕಿಟ್ ನ ಕೊಟ್ಬಿಡಿ. ನಾನು ನನ್ನ ಮಕ್ಕಳಿಗೋಸ್ಕರ ಅಂತ ಇದನ್ನ ಚಿಕ್ಕ ಗಿಫ್ಟ್ ಆಗಿ ಅವರಿಗೆ ತರಿಸಿದೆ. ಅದ್ರಲ್ಲಿ ನನ್ನ ಚಿಕ್ಕ ಮಗನಿಗೆ ಡ್ರಾಯಿಂಗ್, ಕಲರಿಂಗ್ ಅಂದ್ರೆ ತುಂಬಾ ಇಷ್ಟಪಡ್ತಾನೆ. ಸೊ ನಿಜ ಹೇಳ್ಬೇಕಂದ್ರೆ ಮಕ್ಕಳು ಏನ್ ಇಷ್ಟಪಡ್ತಾರೆ ಅದನ್ನ ಪೇರೆಂಟ್ಸ್ ಆಗಿ ನಾವು ಸಪೋರ್ಟ್ ಮಾಡ್ಬೇಕಲ್ವಾ. ಅವ್ರು ಖುಷಿಯಾಗಿ ಅದನ್ನ ಕಲಿಯೋಕೆ ಇಷ್ಟಪಡ್ತಾರೆ. ಸೊ ಈ ಬಾಕ್ಸ್ ಓಪನ್ ಮಾಡಿದ್ಮೇಲಂತೂ ನನ್ನ ಮಗ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟ. ಇದ್ರೊಳಗಡೆ
ಕ್ರಯಾನ್ಸ್ ಕೊಟ್ಟಿದ್ದಾರೆ, ಮತ್ತೆ ಆಯಿಲ್ ಪೇಂಟ್ ಇದೆ, ಹಾಗೆ ಆಯಿಲ್ ಪೆನ್ಸಿಲ್ಸ್ ತರ ಇದೆ, ಸ್ಕೆಚ್ ಪೆನ್ಸ್ ಇದೆ, ಪೇಂಟ್ಸ್, ಬ್ರಷ್, ಸ್ಕೇಲು, ಗ್ಲೂ, ಶಾರ್ಪ್ನರ್, ಎರೇಸರ್, ಸುಮಾರು ಇದರಲ್ಲಿ ಫುಲ್ ಡ್ರಾಯಿಂಗ್ ಕಾಂಬೋನೇ ಇದೆ ಅಂತ ಹೇಳ್ಬೋದು. ಮಕ್ಕಳು ಪ್ರಾಜೆಕ್ಟ್ ಕೂಡ ಇದು ಯೂಸ್ ಆಗುತ್ತೆ. ಮತ್ತೆ ಮೊಬೈಲ್ ಬಿಟ್ಟು ಕ್ರಿಯೇಟಿವಿಟಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ನಾವು ಯಾವಾಗಲೂ ಓದು ಅಂತಿರ್ತೀವಿ, ಆದ್ರೆ ಸ್ವಲ್ಪ ಡ್ರಾಯಿಂಗು, ಕಲರಿಂಗು ಮಾಡೋದ್ರಿಂದ ಮಕ್ಕಳು ಕೂಡ ರಿಲ್ಯಾಕ್ಸ್ ಆಗ್ತಾರೆ. ಆನೆಸ್ಟ್ಲಿ ಇದು ತುಂಬಾ ವರ್ತ್ ಅನ್ನಿಸ್ತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. 71 ರೂಪಾಯಿಗೆ ಒಂದ್ ಲಂಚ್ ಬ್ಯಾಗ್, ನಿಜವಾಗ್ಲೂ ಕ್ವಾಲಿಟಿ ನೋಡಿದ್ರೆ ಶಾಕ್ ಆಗ್ತೀರಾ. ಒಂದ್ ಲಂಚ್ ಬ್ಯಾಗಿಗೆ ನಾರ್ಮಲಿ ಹೊರಗಡೆ 150 ರಿಂದ 200 ರೂಪಾಯಿ ತಗೊಳ್ತಾರೆ, ಆದ್ರೆ 3 ಬ್ಯಾಗ್ಸ್ ಕಾಂಬೋನಲ್ಲಿ ಕೇವಲ 213 ರೂಪಾಯಿಗೆ ಸಿಗ್ತಾ ಇದೆ. ಅಂದ್ರೆ ಒಂದಕ್ಕೆ 71 ರೂಪಾಯಿ ಅಷ್ಟೇ. ಔಟ್ ಸೈಡ್ ನೀವು ತಗೊಂಡ್ರೆ 3 ಬ್ಯಾಗು ಆಲ್ಮೋಸ್ಟ್ 3 ರಿಂದ 450 ರೂಪಾಯಿ ಅಂತೂ ಆಗುತ್ತೆ. ಆದ್ರೆ ಮೀಶೋನಲ್ಲಿ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಇಷ್ಟು ಕ್ವಾಲಿಟಿ ಸಿಗ್ತಾ ಇದೆ ಅಂದ್ರೆ ನಿಜ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಲಂಚ್ ನ ಕ್ಯಾರಿ ಮಾಡೋಕೆ ಅಷ್ಟೇ ಅಲ್ಲ, ಮಲ್ಟಿ ಪರ್ಪಸ್ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಮಕ್ಕಳು ಏನಾದ್ರೂ ಸ್ಕೂಲಿಗೆ ತಗೊಂಡು ಹೋಗ್ತಾರೆ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಜಸ್ಟ್ ಟಿಫನ್ ಮಾತ್ರ ತಗೊಂಡು ಹೋಗ್ತಿದ್ರೆ, ಎಲ್ಲ ಕೆಲಸಕ್ಕೆ ಹೋಗ್ತಿದ್ರೆ ಅಂದ್ರೆ ಕೂಡ ತಗೊಂಡು ಹೋಗ್ಬೋದು. ಮಕ್ಕಳಿಗೆ ಏನಾದ್ರು ಅಂಗಡಿ ಸಾಮಾನು ತರ ಕಳಿಸಿದ್ರೆ, ಚಿಕ್ಕ ಪುಟ್ಟದ ಹಾಲು, ಮೊಸರು, ವೆಜಿಟೇಬಲ್ ಏನಾದ್ರು ತರಕ್ಕೆ ಕಳಿಸಿದ್ರೆ ಈಸಿಯಾಗಿ ತಗೊಂಡ್ ಬರ್ತಾರೆ. ಜಿಪ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ, ಹಾಗೆ ಸ್ಪೇಸ್ ಕೂಡ ಇದೆ. ಇದರಲ್ಲಿ 2 ಜಿಪ್ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಟ್ರಾವೆಲ್ ಅಥವಾ ಮಕ್ಕಳಿಗೆ ಆಫೀಸ್ ಅಲ್ಲಿ ತಗೊಂಡು ಹೋಗೋರಿಗೆ ಎಲ್ಲರಿಗೂ ಯೂಸ್ಫುಲ್ ಆದಂತಹ ಬ್ಯಾಗು. ಈ ಪ್ರೈಸ್ ಗೆ ಖಂಡಿತ ಈ ಆಫರ್ ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಲಂಚ್ ಬ್ಯಾಗ್ ಜಸ್ಟ್ 176 ರೂಪಾಯಿಗೆ ಬ್ಯಾಗ್ ಸಿಗ್ತಾ ಇದೆ ಅಂದ್ರೆ ನಂಬ್ತೀರಾ? ಹೌದು, ನಿಮ್ಮನೇಲಿ ಚಿಕ್ಕ ಮಕ್ಕಳಿದಾರ, LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪರ್ಫೆಕ್ಟ್ ಆಗಿರೋ ಬ್ಯಾಗ್ ಹುಡುಕ್ತಾ ಇದ್ರೆ ಇದೊಂದು ಬೆಸ್ಟ್ ಕಾಂಬೋ ಅಂತಾನೆ ಹೇಳ್ತೀನಿ. 2 ಬ್ಯಾಗ್ ಕಾಂಬೋ ಆಗಿರೋದ್ರಿಂದ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ. ಸೊ ಒಂದಕ್ಕೆ 176 ರೂಪಾಯಿ ಬೀಳುತ್ತೆ, ಅಂದ್ರೆ 2 352 ರೂಪಾಯಿ ಅಷ್ಟೇ. 2 ಮಕ್ಕಳಿದ್ದಾರೆ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮಕ್ಕಳಿಗೆ ಈ ತರ ಯೂನಿಕಾರ್ನ್ ಡಿಸೈನ್ ಅಂತೂ ತುಂಬಾ ಇಷ್ಟಪಡ್ತಾರೆ. ಈ ಬ್ಯಾಗ್ ಅಲ್ಲಿ 4 ಜಿಪ್ಸ್ ಕೂಡ ಇದೆ. ನಿಜವಾಗ್ಲೂ ಬ್ಯಾಗ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆ ಬಾಟಲ್ ಇಟ್ಕೊಳ್ಳೋಕೆ 2 ಕಡೆನೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಸೊ 2 ಬ್ಯಾಗ್ ಕೂಡ ಒಂದೇ ಕ್ವಾಲಿಟಿಯಲ್ಲಿ ಇದೆ. ಹೆಣ್ಮಗು ಅಥವಾ ಹೆಣ್ಮಗು ಇಬ್ರಿಗೂ ಕೂಡ ಸೂಟ್ ಆಗುವಂತ ಬ್ಯಾಗು. ಕಲರ್ಸ್ ಕಾಂಬಿನೇಷನ್ ಅಂತೂ ತುಂಬಾನೇ ಇದೆ. ಬಜೆಟ್ ನಲ್ಲಿ ಒಂದು ಒಳ್ಳೆ ಲಂಚ್ ಬ್ಯಾಗು ಬಾಕ್ಸ್ ಸೆಟ್ ನ ಹುಡುಕ್ತಿದ್ರೆ ಇದು ಬೆಸ್ಟ್ ಚಾಯ್ಸ್. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಬಾಕ್ಸಸ್ ಇಷ್ಟೊಂದಿದೆ, ನೋಡೋಣ ಬನ್ನಿ. ಈ ಲಂಚ್ ಬ್ಯಾಗ್ ನಲ್ಲಿ 3 ಸ್ಟೀಲ್ ಕಂಟೈನರ್ಸ್ ನ ಕೊಟ್ಟಿದ್ದಾರೆ. 450 ml ಒಂದು, 320 ml ಒಂದು, ಹಾಗೆ 180 ml ಕಂಟೈನರ್ಸ್ ನ ಕೊಟ್ಟಿದ್ದಾರೆ. ನೀವು ಇದಕ್ಕೆ ಸಪರೇಟ್ ಆಗಿ ನಾವು ಫುಡ್ಗಳನ್ನ ಹಾಕೊಳ್ಬಹುದು. ಜೊತೆಗೆ ಒಂದು ಚಿಕ್ಕ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಸ್ನಾಕ್ಸ್ ಏನಾದ್ರು ಉಪ್ಪಿನಕಾಯಿ ತರ ಹಾಕೊಳ್ತೀವಿ ಅಂತಂದ್ರೆ ಹಾಕೊಳ್ಬಹುದು. ಸ್ಪೂನ್ ಜೊತೆಗೆ ಒಂದು ಪೋರ್ಕ್ ಕೂಡ ಕೊಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಈ ಬಾಕ್ಸ್ಗೆ ನೀರು ಹಾಕಿ ಕೂಡ ನಾನು ಟೆಸ್ಟ್ ಮಾಡಿದ್ರೆ ಲೀಕ್ ಆಗುತ್ತೆ ಅಂತ. ಖಂಡಿತ ಒಂದು ಚೂರು ಲೀಕ್ ಆಗಲಿಲ್ಲ. ನೀವೇನಾದ್ರೂ ಸಾಂಬಾರು, ಪಲ್ಯ ಈ ತರ ಎಲ್ಲ ತಗೊಂಡೋಗಿರ್ತೀರಾ, ಚೆಲ್ಲೋತೇನೋ ಟೆನ್ಷನ್ ಕೂಡ ಇರೋದಿಲ್ಲ. ಸೊ ಎಲ್ಲಾ ಬಾಕ್ಸಸ್ ಕೂಡ ನೀಟಾಗಿ ಫಿಟ್ ಆಗುತ್ತೆ, ಯಾಕಂದ್ರೆ ತುಂಬಾ ಟೈಟ್ ಆಗಿ ಕೊಟ್ಟಿದ್ದಾರೆ. ನಾವು ಹಾಕಿ ಕಳಿಸಿರೋ ಫುಡ್ ಏನಾದ್ರು ಚೆಲ್ಲಿ ಬ್ಯಾಗ್ ಎಲ್ಲ ಗಲೀಜ್ ಆಗ್ಬಿಡೋದ್ರಿಂದ ಪೇರೆಂಟ್ಸ್ ಟೆನ್ಷನ್ ಇರೋದಿಲ್ಲ. ಜಿಪ್ ಕ್ಲೋಸ್ ಮಾಡಿದ್ಮೇಲಂತೂ ತುಂಬಾ ಜಿಪ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. 2 ಜಿಪ್ ಕೂಡ ಕೊಟ್ಟಿದ್ದಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳು ಅಥವಾ ಆಫೀಸ್ ಹೋಗೋರಿಗೆ, ಟೀಚರ್ಸ್ಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ, ಟ್ರಾವೆಲ್ ಮಾಡೋರಿಗೆ ಎಲ್ಲರಿಗೂ ತುಂಬಾ ಸೂಟ್ ಆಗುತ್ತೆ. ಮಕ್ಕಳಿಗೆ ಸ್ಕೂಲ್ ಅಂತೂ ಸ್ಟಾರ್ಟ್ ಆಯಿತು. ಎಲ್ಲ ಪೇರೆಂಟ್ಸ್ ಬುಕ್ಸ್ ಮತ್ತು ಎಕ್ಸಸೈಸ್ಗೆ ಬೈಂಡ್ ಹಾಕೋದಕ್ಕೆ, ಅದರಲ್ಲೂ ಒಳ್ಳೆ ಬೈಂಡ್ ಹಾಕೋದಕ್ಕೆ ಸರ್ಚ್ ಮಾಡ್ತಾನೆ ಇರ್ತೀರಾ. ಸೊ ನಾನು ಕೂಡ 2 ತರಿಸಿದ್ದೆ. ಸೊ ಇವೆರಡಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಇದು ಬಂದು 178 ರೂಪಾಯಿ ಆಗುತ್ತೆ, ಇದು ಬಂದು 281 ರೂಪಾಯಿ ಆಗುತ್ತೆ. ಸೊ ಇವೆರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಎರಡರಲ್ಲೂ ಕೂಡ 30 ಶೀಟೇ ಕೊಟ್ಟಿರ್ತಾರೆ. 3 ಸೈಜಸ್ ಕೂಡ ಅವೈಲೇಬಲ್ ಇದೆ. ನೋಡಿ ಈ ಥರ ಸೈಜಸ್ಸು, ಸ್ವಲ್ಪ ಚಿಕ್ಕದು, ಸ್ವಲ್ಪ ದೊಡ್ಡದು, ಅದಕ್ಕಿಂತ ದೊಡ್ಡದು, ಈ ಥರ 3 ಸೈಜಸ್ ಅವೈಲೇಬಲ್ ಇದೆ. ಸೊ ಎರಡರಲ್ಲೂ ಕೂಡ ಸೇಮ್ ಇದೆ. ಏನು ಮೇನ್ ಡಿಫ್ರೆನ್ಸ್ ಅಂತಂದರೆ, ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಸ್ಟಿಕ್ಕರ್ಸ್, ಇಲ್ಲಿ ಬೇರೆ ಭಾಷೆನಲ್ಲಿ ಕೊಟ್ಟಿದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ಬಂದು ಸ್ಟಿಕ್ಕರ್ಸ್ ಒಂದೇ ಕೊಟ್ಟಿರೋದು, ಬಟ್ ಇದು ಯೂಸು ಆಗೋದಿಲ್ಲ ಹೇಳ್ಬೇಕು ಅಂತಂದರೆ. ಚೀನಾ ಭಾಷೆನಲ್ಲೇ ಇದೆ ಇದು. ಸೊ ಇದರಲ್ಲಿ 2 ಶೀಟ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ನೀವೇ ಚೂಸ್ ಮಾಡ್ಕೊಳ್ಳಿ, 281 ಬೆಟರ್ನ ಇಲ್ಲಾಂದರೆ 178 ಬೆಟರ್ ಅಂತ ನೀವೇ ಚೂಸ್ ಮಾಡ್ಕೊಳ್ಳಿ. ನಾನು 2 ಕೂಡ ತರಿಸಿದೆ, ಡಿಫ್ರೆನ್ಸ್ ನೋಡೋಣ ಹೇಗಿರುತ್ತೆ ಅಂತ. ಸೊ ಒಂದು ಎಕ್ಸಸೈಸಿಗೆ ಕೂಡ ಹಾಕಿದ್ದೀನಿ, ಚೆನ್ನಾಗಿದೆ, ಪರವಾಗಿಲ್ಲ. ಇದರಲ್ಲಿ ಮೇನ್ ಏನಂದರೆ ಸ್ಟಾಪ್ಲರ್ ಹೊಡಿಯೋಂಥ ಅವಶ್ಯಕತೆ ಇಲ್ಲ ಇದರಲ್ಲಿ, ಹಾಗಾಗಿ ಬೆಟರ್ ಅನ್ನಿಸ್ತು. ಮತ್ತು ನೀರೆಲ್ಲ ಚೆಲ್ಲಿದ್ರೂ ಕೂಡ ಬುಕ್ಸ್ ಎಲ್ಲ ನೆನೆಯುತ್ತೆ ಅನ್ನೋ ಅಷ್ಟು ಪ್ರಾಬ್ಲಮ್ ಏನಿಲ್ಲ. ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. 2 ಲಿಂಕ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು. ಹಾಕೋದಕ್ಕೆ ಅಂತ ನನ್ನ ಮಕ್ಕಳು ಕೆಲವೊಂದು ಲೇಬಲ್ಸ್ ಕೂಡ ಬುಕ್ ಮಾಡಿದ್ದಾರೆ. ಇದು ಮೇನ್ ಆಗಿ 147 ರೂಪಾಯಿ ಆಗುತ್ತೆ. 192 ಸ್ಟಿಕ್ಕರ್ಸ್ ಇರುವಂಥದ್ದು. ಮೇನ್ ಇದು ಬಾಯ್ಸ್ ಲೇಬಲ್ ವಿತ್ ಸ್ಟಿಕ್ಕರ್ಸ್ ಅಂತಾನೆ ಹೇಳ್ಬೋದು. ಸೊ ಇವೆಲ್ಲಾದ್ರೂ ಲಿಂಕ್ ಬೇಕಾದ್ರೆ ಕಮೆಂಟ್ ಫಾರ್ ದ ಲಿಂಕ್. ನಿಮ್ಮನೇಲೂ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅಮ್ಮ ಪೆನ್ಸಿಲ್ ಇಲ್ಲ, ಈ ಡೈಲಾಗ್ ಅಂತೂ ಡೈಲಿ ಕೇಳ್ತಿರ್ತೀರಾ. ನಮ್ಮನೇಲೂ ಸೇಮ್ ಪ್ರಾಬ್ಲಮ್. ನನ್ನ ಚಿಕ್ಕ ಮಗ ಸ್ಕೂಲಿಗೆ ರೆಡಿಯಾಗಿ ಹೋಗಬೇಕು, ಅದೇ ಲಾಸ್ಟ್ ಮಿನಿಟಲ್ಲಿ ಪೆನ್ಸಿಲ್ ಇಲ್ಲ ಅಂತ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಹುಡುಕಿ ಕೊಡೋಣ ಅಂದರೆ ಸ್ಕೂಲ್ಗೂ ಲೇಟ್ ಆಗಿರುತ್ತೆ. ಕೊಡಿಸಲಿಲ್ಲ ಅಂದರೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಫುಲ್ ಡ್ರಾಮಾ ಮಾಡ್ತಿರ್ತಾನೆ. ಒಂದು ಪೆನ್ಸಿಲ್ ಕೊಟ್ಟರೆ ಸಂಜೆ ಬರೋದ್ರೊಳಗಡೆ ಶಾರ್ಪ್ನರ್ ಮಾಡಿ ಕಂಪ್ಲೀಟ್ ಖಾಲಿ ಮಾಡಿಬಿಟ್ಟಿರ್ತಾನೆ. ದಿನ ಅಂಗಡಿಗೆ ಹೋಗಿ ತರೋದಕ್ಕೆ ಪೆನ್ಸಿಲ್ ಆಗೋದಿಲ್ಲ. ಮತ್ತು ಹಸ್ಬೆಂಡ್ ಕೂಡ ಕೆಲಸಕ್ಕೆ ಟೈಮ್ ಆಗಿರುತ್ತೆ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಫುಲ್ ಬಾಕ್ಸ್ನೇ ತೊಗೊಂಡ್ಬಿಟ್ಟೆ. ಔಟ್ಸೈಡ್ ಶಾಪ್ಗಿಂತ ತುಂಬ ಕಡಿಮೆ ಪ್ರೈಸ್ಗೆ ಮೀಶೋನಲ್ಲೇ ಸಿಕ್ತು. ಅಮೌಂಟ್ ಕೂಡ ಸೇವ್ ಆಯಿತು. ಇದರಲ್ಲಿ 100 ಪೆನ್ಸಿಲ್ಸ್ ಇರುತ್ತೆ, 5 ಶಾರ್ಪ್ನರು, ಎರೇಸರು ಮತ್ತು ಒಂದು ಸ್ಕೇಲ್ ಕೂಡ ಕೊಟ್ಟಿರ್ತಾರೆ. ಪೆನ್ಸಿಲ್ ಎಂಡ್ನಲ್ಲಿ ರಬ್ಬರ್ ಕೂಡ ಇದೆ. ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನನ್ನ ಮಗ ಕೂಡ ಪೆನ್ಸಿಲ್ ನೋಡಿ ತಕ್ಷಣ ಬರೀಬೇಕು ಅಂತ ಸ್ಟಾರ್ಟ್ ಮಾಡ್ದ. ಗ್ರಿಪ್ ಕೂಡ ಸೂಪರ್ ಆಗಿದೆ. ಸ್ಮಾಲ್ ಕಿಡ್ಸ್ ಏನಾದರೂ ಈಸಿಯಾಗಿ ಇಟ್ಕೊಂಡು ಬರೆಯೋದಕ್ಕೂ ಚೆನ್ನಾಗಿದೆ. ಡಾರ್ಕ್ ಆಗಿ ಸ್ಮೂತ್ ಆಗಿ ಬರುತ್ತೆ. ಪ್ಲಾಸ್ಟಿಕ್ ಬಾಟ್ಲುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಬಿಡಿ, ಯಾಕೆಂದ್ರೆ ನಾವು ಎಷ್ಟೇ ಬಾಟ್ಲುಗಳು ತಗೊಂಡು ಓಡೋಗ್ತಾ ಇರುತ್ತೆ. ಬಟ್ ಈ ತರ ಸ್ಟೈನ್ಲೆಸ್ ಸ್ಟೀಲ್ ಬಾಟ್ಲು ತಗೊಂಡ್ಬಿಟ್ರೆ ತುಂಬಾ ವರ್ಷ ಯೂಸ್ ಮಾಡಬಹುದು. 1 ಲೀಟರ್ ಕೆಪಾಸಿಟಿ ಇರುವಂತದ್ದು. ಕಾಮನ್ ಅಲ್ಲಿ 2 ಬಾಟಲ್ ಸಿಗ್ತಾ ಇದೆ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಖಂಡಿತ ಪರ್ಚೇಸ್ ಮಾಡಿ. ಇದು ಲೀಕ್ ಪ್ರೂಫ್ ಆಗಿರೋದ್ರಿಂದ ಬ್ಯಾಗ್ ನಲ್ಲಿ ಇಟ್ಟು ಕೂಡ ನೀರು ಸೇರೋದಿಲ್ಲ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸ್ಕೂಲ್ ತಗೊಂಡೋಗೋರು ಅಥವಾ ಟ್ರಾವೆಲ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ. ಈ ಒಂದು ರ್ಯಾಕ್ ಬಂದ್ಮೇಲೆ ನನ್ನ ಅರ್ಧ ಕೆಲಸನೇ ಕಡಿಮೆ ಆಗಿದೆ. ಮಕ್ಕಳು ಸ್ಕೂಲಿಂದ ಬಂದ್ಮೇಲೆ ಲಂಚ್ ಬ್ಯಾಗ್
ಬ್ಯಾಗ್ ಒಂದು ಕಡೆ, ಪುಸ್ತಕ ಒಂದು ಕಡೆ, ಪೆನ್ಸಿಲು ರಬ್ಬರ್ ಒಂದು ಕಡೆ ಬಿಸಾಡ್ಬಿಡ್ತಾರೆ. ಸೇಮ್ ನಮ್ಮ ಮನೇಲಿ ಇದೇ ಪ್ರಾಬ್ಲಮು. ಬಟ್ ಇದೊಂದು ನನಗೆ ರ್ಯಾಕರ್ ತರಿಸಿದ ಮೇಲೆ ತುಂಬ ಹೆಲ್ಪ್ ಆಯಿತು. ಇವಾಗ ನೀಟಾಗಿ ಲಂಚ್ ಬ್ಯಾಗ್ನ ಒಂದು ಕಡೆ ಇಟ್ಕೊಳ್ತಾರೆ, ಮತ್ತೆ ಪೆನ್ಸಿಲು, ಅಳ್ಸ ರಬ್ಬರು, ಎರೆಮೆಂಡರು ಅಥವಾ ಸಣ್ಣ ಪುಟ್ಟ ವಸ್ತುಗಳು ಅಥವಾ ಛತ್ರಿ ಎಲ್ಲ ಕ್ಲೀನಾಗಿ ಒಂದರಲ್ಲಿ ಜೋಡಿಸ್ಕೊಳ್ತಾರೆ. ಇನ್ನು ಒಂದು ಪೋರ್ಷನ್ ಅಲ್ಲಿ ಚಿಕ್ಕ ಮಗ ಜೋಡಿಸ್ಕೊಂಡಿದ್ದಾನೆ, ಒಂದು ಪೋರ್ಷನ್ ದೊಡ್ಡ ಮಗ ಬುಕ್ಸ್ ಜೋಡಿಸ್ಕೊಂಡಿದ್ದಾನೆ. ಸೊ ನನಗೆ ಇವಾಗ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ. ಸೊ ಬೆಳಗ್ಗೆ ಹೊತ್ತು ಲಂಚ್ ಬಾಗು, ಸಾಕ್ಸು ಇವನ್ನೆಲ್ಲ ಹುಡ್ಕೋದೇ ಒಂದು ತಲೆನೋವಾಗ್ಬಿಟ್ಟಿದ್ದು. ಇದಂತೂ ನನಗೆ ತುಂಬ ಯೂಸ್ ಆಯಿತು. ಮಲ್ಟಿಪರ್ಪಸ್ ಆಗಿ ನೀವು ಯೂಸ್ ಮಾಡ್ಕೊಳ್ಬೋದು. ತರಕಾರಿಗಳು ನೀಡೋದಕ್ಕಾಗ್ಬೋದು, ಇಲ್ಲ ಹಣ್ಣುಗಳು ನೀಡೋದಕ್ಕೆ, ಇಲ್ಲ ಮಕ್ಕಳ ಆಟ ಸಾಮಾನು ಇದ್ರೆ ಅದನ್ನ ನೀಡೋದಕ್ಕೆ, ಇಲ್ಲ ಕಿಚನಲ್ಲೂ ಕೂಡ ನೀವು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಇದರಲ್ಲಿ ಏನಂದ್ರೆ ವೀಲ್ ಇರೋದ್ರಿಂದ ನಮಗೆ ಎಲ್ಲಿಗೆ ಬೇಕಾದರೂ ಅಲ್ಲಿ ನೀಟಾಗಿ ಇಟ್ಕೊಳ್ಳೋಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ಎಷ್ಟೇ ವೆಯ್ಟ್ ಇರೋದು ನೀವು ಇಟ್ಟರು ಕೂಡ ಆರಾಮ್ಸಾಗಿ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಇಟ್ಕೊಳ್ಬೋದು. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಮನೆ ನೀಟಾಗಿರಬೇಕು, ಮಕ್ಕಳು ತಮ್ಮ ವಸ್ತುಗಳನ್ನೇ ತಾವೇ ಅರೇಂಜ್ ಮಾಡ್ಕೊಳ್ಬೇಕು ಅಂದ್ರೆ ಇಂಥ ಒಂದು ಸ್ಟೋರೇಜ್ ಬಾಕ್ಸ್ ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಎಲ್ಲ ಪ್ರಾಡಕ್ಟ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೊಸಬ್ರೇನಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋಸ್ ಹಾಕೋದು ನಿಮಗೆ ನೋಟಿಫಿಕೇಶನ್ ಬರೋದು ತಲುಪುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟು ತನಕ ಎಲ್ಲ ನನ್ನ ವೀಡಿಯೋಸ್ನ ನೋಡಿದ್ದೀರಾ, ನಿಮಗೆ ಯಾರಿಗೆ ಹೆಲ್ಪ್ ಆಗಿದೆ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.